ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ಇಂದು ನಾವು ಚಿಕ್ಕಮಗಳೂರು ಜಿಲ್ಲೆ ಸಿದ್ದಾಪುರ ಗ್ರಾಮದಲ್ಲಿದ್ದೀವಿ. ವೆಲ್ಕಮ್ ಕ್ರಾಪ್ ಸೈನ್ಸ್ರವರ ಹೊಯ್ಸಳ ತಳಿ, ವೆಲ್ಕಮ್ ಕ್ರಾಪ್ ಸೈನ್ಸ್ರವರ ಹೊಯ್ಸಳ ಹೈಬ್ರಿಡ್ ಟೊಮೆಟೊವನ್ನು ರೈತರು ಬೆಳೆದಿದ್ದಾರೆ. ಈಗ ಅವರದೇ ಆದ ಭಾಷೆಯಲ್ಲಿ ನಾವು ಕೇಳೋಣ. ಸರ್ ನಮಸ್ಕಾರ. ನಮಸ್ತೆ. ಸರ್ ನಿಮ್ಮ ಹೆಸರು? ದೇವೇಂದ್ರ. ಓಕೆ. ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕು ಎಸ್ಬಿದ್ರಿ ಗ್ರಾಮದಲ್ಲಿ ನಾವು ಈ ಟೊಮೆಟೊಯನ್ನು ಬೆಳೆದಿದ್ದೀವಿ. ಓಕೆ. ನಾವು ಸುಮಾರು 25 ವರ್ಷದಿಂದಲೂ ಟೊಮೆಟೊ ಬೆಳೀತಾ ಬಂದಿದ್ದೀವಿ. ಓಕೆ. 25 ವರ್ಷದಿಂದಲೂ ನಾನಾ ರೀತಿಯ ವೆರೈಟಿಗಳನ್ನು ಬೆಳೆದು ಈ ವರ್ಷನೂ ಸಹ 3 ವೆರೈಟಿಯನ್ನು ಬೆಳೆದು ಬೇರೆ ಬೇರೆ ಕಂಪ್ನಿಯವ್ರದ್ದು ಈ ಬೆಳೆನ ವೆಲ್ಕಮ್ ಸೀಡ್ಸ್ನವ್ರದ್ದು ಹೊಯ್ಸಳ ಅಂತ ಹೊಸ ಸೀಡ್ಸು ಅದನ್ನು ಬೆಳೆದು ಆ 3 ಬೆಳೆಗೆ ಹೋಲಿಸ್ಕೊಂಡ್ರೆ ಈ ಬೆಳೆ ತುಂಬಾ ಚೆನ್ನಾಗಿ ಬಂದಿದೆ. ಓಕೆ. ತುಂಬಾ ಚೆನ್ನಾಗಿ ಬಂದಿದೆ ಅಂದ್ರೆ ಹೇಗೆ ಬಂದಿದೆ ಅಂದ್ರೆ ಯಾವುದೇ ರೋಗ ಇಲ್ಲ. ಫಸ್ಟ್ ಆಫ್ ಆಲ್ ನಮ್ಮ ರೈತರುಗಳಿಗೆ ಗಿಡಗಳು ರೋಗ ಬರಬಾರ್ದು, ಬೆಳೆಗೆ ರೋಗ ಬರಬಾರ್ದು. ಆಮೇಲೆ ಅದರಲ್ಲಿರುವಂತಹ ಬೆಳೆ ಟೊಮೊಟೊ ಒಳ್ಳೆ ಇಳುವರಿ ಇದೆ, ಒಳ್ಳೆ ಗಟ್ಟಿ ಇದೆ, ಒಳ್ಳೆ ಸೈಜ್ ಇದೆ, ಒಳ್ಳೆ ಕಲರ್ ಇದೆ. ರೈತರುಗಳು ಈ ಬೆಳೆಯನ್ನ ಬೆಳೆದ್ರೆ ಅವ್ರು ಹಾಕಿದಂತ ಬಂಡವಾಳಕ್ಕೆ ಯಾವುದೇ ರೀತಿಯ ಮೋಸ ಇರಲ್ಲ. ಒಂಚೂರು ಏನಾರ ಬೆಲೆ ಸಿಕ್ತು ಅಂದ್ರೆ ಸುಮಾರು ಲಕ್ಷಾಂತರ ಆಗ್ಬಹುದು. ಹೌದು. ನಾವು ಹಾಕಿದಂತ ಬಂಡವಾಳಕ್ಕೆ ಯಾವುದೇ ಕಾರಣದಿಂದಲೂ ಮೋಸ ಆಗೋದಿಲ್ಲ. ರೈತರುಗಳು ಈ ಬೆಳೆಯನ್ನ ಬೆಳಿಬಹುದು. ನೋಡಿ, ಈ ನಮ್ಮ ಹೊಲದಲ್ಲಿ ಬೆಳೆದಿರುವಂತಹ ಹೊಯ್ಸಳ ಟೊಮೆಟೊ ಯಾವ ರೀತಿ ಇದೆ, ಇಷ್ಟು ಕಲರು, ಇಷ್ಟು ಸೈಜು, ತುಂಬಾ ಗಟ್ಟಿ ಇದೆ. ಈ ಬೆಳೆನ ಎಲ್ಲಾ ರೈತರುಗಳು ಮುಖ್ಯವಾಗಿ ಶೇಪ್ ತುಂಬಾ ಚೆನ್ನಾಗಿದೆ, ಕಲರ್ ಚೆನ್ನಾಗಿದೆ, ಗಟ್ಟಿ ಇದೆ. ಗಟ್ಟಿ ಇರೋದ್ರಿಂದ ದೂರ ಸಾಗಾಣಿಕೆಗೆ ತುಂಬಾ ಉಪಯೋಗ ಆಗಿದೆ. ವ್ಯಾಪಾರಕ್ಕೆ ಒಳ್ಳೆ ರೇಟ್ ಸಿಗುತ್ತೆ. ಓಕೆ. ನಾವು ಇದಕ್ಕಿಂತ ಮೊದಲು ಮೊನ್ನೆ ಫಸ್ಟ್ ಟೊಮೆಟೊ ಕೊಯ್ದು ಚಿಕ್ಕಮಗಳೂರು ಮಾರ್ಕೆಟ್ ಬಿಟ್ಟಿದ್ದು. ಅಲ್ಲಿ ಇಡೀ ಮಾರ್ಕೆಟ್ ಅಲ್ಲಿ ನಮ್ದೇ ಹೈಯೆಸ್ಟ್ ಬೆಲೆ. ಒಳ್ಳೆ ಬೆಲೆ ಬಂತು. ಓಕೆ. ಎಲ್ಲ ರೈತರುಗಳು ಬೇಕಾದ್ರೆ ಈ ಒಂದು ವೆಲ್ಕಮ್ ಸೀಡ್ಸ್ ರವರದ ಹೊಯ್ಸಳ ತಳಿಯನ್ನ ಬೆಳಿಬಹುದು. ಓಕೆ. ಸೊ ಎಲ್ಲ ರೈತ ಬಾಂಧವರಲ್ಲಿ ವಿನಂತಿ ಏನಂತ ಹೇಳಿದ್ರೆ, ಹೈಬ್ರಿಡ್ ಟೊಮೆಟೊ ವೆಲ್ಕಮ್ ರವರ ಯಾವ ರೀತಿ ಕಾಯಿ ಬಿಟ್ಟಿದೆ ಅನ್ನೋದನ್ನ ಇಲ್ಲೇ ನೋಡಿ. ಗೊಂಚಲಾಗಿ ಬಿಡುತ್ತೆ. ಎಲ್ಲ ರೈತರಲ್ಲೂ ವಿನಂತಿ ಏನಂತ ಹೇಳಿದ್ರೆ, ವೆಲ್ಕಮ್ ಸೀಡ್ಸ್ ರವರ ಹೊಯ್ಸಳ ತಳಿಯನ್ನು ಬೆಳೆಯಿರಿ, ಅಧಿಕ ಲಾಭವನ್ನು ಹೊಂದಿರಿ. ಥ್ಯಾಂಕ್ ಯು. ಧನ್ಯವಾದಗಳು.